ನನ್ನವಳು ಚಂದನ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಫಸ್ಟ್ ಟೈಮ್ ನಾನು ಸೋಲೋ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗಬೇಕು ಅಂತ. ಸೊ ಫೈನಲಿ ರಾಯರ ದರ್ಶನ ಮಾಡೋದ್ರ ಮೂಲಕ ನನ್ನ ಫಸ್ಟ್ ಸೋಲೋ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಗ್ತಿದ್ದೆ. ಈ ವರ್ಷ ಸಾಕಷ್ಟು ಟ್ರಿಪ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಕೂಡ ವ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಜರ್ನಿಯಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಹೊರಟಿದ್ದು 15th ನೈಟ್. ಫೆಸ್ಟಿವಲ್ ಟೈಮಲ್ಲಿ ನಮ್ಮ PGಲಿ ಫುಡ್ ಪ್ರೊವೈಡ್ ಮಾಡಲ್ಲ, ಹಾಗಾಗಿ ಆನ್ ದ ವೇ ಹೋಗ್ತಾನೆ ನಾನು ಫುಡ್ನ ಪಾರ್ಸಲ್ ತೊಗೊಂಡು ಹೋದೆ. 14, 15, 16 ನನಗೆ ಕಂಟಿನ್ಯೂಸ್ ಲೀವ್ ಇತ್ತು. ಜೊತೆಗೆ ಸ್ಯಾಟರ್ಡೆ ಸಂಡೇನೂ ಇದ್ದಿದ್ದರಿಂದ 5 days ಇತ್ತು ನನಗೆ ಈ ಟ್ರಿಪ್ಗೆ ಪ್ಲ್ಯಾನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗಬೇಕು ಅಂತ. ಬಟ್ ರಾಯರು ಕರ್ಸ್ಕೊತಾರೆ ಅಂತಾರಲ್ಲ, ಹಾಗೆ ಸಡನ್ನಾಗಿ ಎಲ್ಲ ಆಗಿದ್ದು. ಬಿಕಾಸ್ ತುಂಬ ಜನ 1 month ಮುಂಚೆನೇ ಟ್ರೈನ್ ಬುಕ್ಕಿಂಗ್ ಎಲ್ಲ ಮಾಡ್ತಿರ್ತಾರೆ. ನನಗೆ ಈ ಕಡೆ ಟ್ರೈನ್ ಏನಿತ್ತು ಆರಾಮಾಗಿ ಬುಕ್ ಆಗೋಯ್ತು. ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ನನ್ನ ಪ್ಲ್ಯಾಟ್ಫಾರ್ಮ್ ಯಾವುದು, ಸೀಟ್ ನಂಬರ್ ಯಾವುದು, ಪ್ರತಿಯೊಂದನ್ನು ಕೂಡ ತುಷಾರ್ ನನಗೆ ಗೈಡ್ ಮಾಡ್ತಿದ್ರು. ಅವರು ನನ್ನ ಫ್ರೆಂಡ್ ನನಗೆ ಗೈಡ್ ಮಾಡಿದ್ದಕ್ಕೆ ನನಗೆ ನನ್ನ ಜರ್ನಿ ತುಂಬಾ ಸ್ಮೂತಾಗಿ ಆಯಿತು. ಮೋಸ್ಟ್ ಆಫ್ ದ ಟೈಮ್ ಫ್ರೆಂಡ್ಸ್ ಜೊತೆ ಹೋಟೆಲ್ಗೆ ಹೋದಾಗಿರ್ಬೋದು, ಯಾವುದಾದ್ರೂ ಟ್ರಿಪ್ಗೆ ಹೋದಾಗ ಯಾರಾದರೂ ಜೊತೇಲಿ ಇದ್ದಾರೆ ಅಂದಾಗ ಎಲ್ಲ ಅವರೇ ನೋಡ್ಕೊಳ್ತಾರಲ್ವ, ಏನಕ್ಕೆ ತುಂಬ ಗಮನಿಸಬೇಕು ಅನ್ನೋ ಥರ ಜಸ್ಟ್ ಫೋಟೋಸ್ ವಿಡಿಯೋಸ್ ಅದರಲ್ಲೇ ಇರ್ತಿದ್ದೆ. ಈ ಒಂದು ಪ್ಲೇಸ್ ಯಾವುದು, ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರುತ್ತೆ, ನಾನು ಯಾವ ಸ್ಟೇಷನಲ್ಲಿ ಇಳ್ಕೊಬೇಕು, ಪ್ರತಿಯೊಂದನ್ನು ಕೂಡ ನಾನು ಗಮನಿಸ್ತಾ ಹೋಗ್ತಿದ್ದೆ. ಸೊ ಹಾಗಾಗಿ ಎಷ್ಟೊಂದು ವಿಷಯಗಳನ್ನ ಕಲಿಯೋಕ್ಕಾಯಿತು. ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ಈ ಥರ ಸೀಟ್ ಆಟೋಗಳು ಇರುತ್ತೆ, ಅವರೇ ಕರೀತಾ ಇರ್ತಾರೆ ಬನ್ನಿ ಅಂತ. 50 rupees ಕೊಟ್ಟರೆ ಈ ಶೇರಿಂಗ್ ಆಟೋದಲ್ಲಿ ನಾವು ಟೆಂಪಲ್ ಮುಂದೆ ಹೋಗ್ಬೋದು. ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿದರೆ ಸಾಕು. ಇವನ್ ರೂಮ್ ಬುಕ್ಕಿಂಗ್ ಮಾಡಿಲ್ಲ ಅಂದರೂ ಏನು ಪರವಾಗಿಲ್ಲ, ಅಲ್ಲಿ ನೀವು ಆರಾಮಾಗಿ ರೂಮ್ ಎಲ್ಲ ಹುಡ್ಕೊಳ್ಬೋದು. ಈವ್ನಿಂಗ್ ನನಗೆ ಮತ್ತೆ 8:45ಗೆ ಟ್ರೈನ್ ಇತ್ತು. ನಾನೇನು ನೈಟಲ್ಲಿ ಸ್ಟೇ ಆಗ್ತಿರ್ಲಿಲ್ಲ, ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಅಷ್ಟೇ ಬೇಕಿದ್ದು. ಸೊ ಆ ಥರನೂ ಕೂಡ ರೂಮ್ಸ್ ನಿಮಗೆ ಸಿಗುತ್ತೆ. ರೆಡಿಯೆಲ್ಲ ಆಗೋಷ್ಟರಲ್ಲಿ 10:45. ಮತ್ತು ದರ್ಶನ ಎಲ್ಲ ಲೇಟಾಗಿ, ಊಟ ಎಲ್ಲ ಮಾಡೋದು ಲೇಟ್ ಆದರೆ ಅಂದ್ಬಿಟ್ಟು ಫಸ್ಟ್ ಏನಾದರೂ ತಿನ್ನೋಣ ಅಂತ ಹೋಗಿದ್ದು. ಇನ್ನೊಂದು ಹೇಳಲೇಬೇಕು, ನನ್ನ ಜರ್ನಿಯಲ್ಲಿ ನನಗೆ ಈ ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರು. ಸೊ ಈ ಊರಿಂದ ನನಗೆ ದರ್ಶನ ಎಷ್ಟು ಬೇಗ ಆಯಿತು ಅಂತ ಅಂದರೆ, ಎಲ್ಲೋ ಒಂದು ಕಡೆ ರಾಯರೇ ಕರ್ಸಿದ್ರು ಅಂತ ಹೇಳ್ಬೋದು. ಬಿಕಾಸ್ ಎಷ್ಟೊಂದು ಕಡೆ ನನಗೆ ಅನ್ಕೋತಾ ಇದ್ದೆ ಧೈರ್ಯಗೆಡ್ತಿದ್ದೀನಿ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ರಾಯರಿದ್ದಾರೆ ಅಂತ ಎಷ್ಟೊಂದು ಸಲ ನನಗೆ ಅನಿಸ್ತು ಅಂತ ಅಂದರೆ, ನಿಜವಾಗ್ಲೂ ಇವರು ಆಲ್ಮೋಸ್ಟ್ ಲೈಕ್ ಫ್ಯಾಮಿಲಿ ಥರನೇ ಅನಿಸ್ಬಿಟ್ರು. ಅವರಿಂದ ನನಗೆ ಬೇಗ ಲೈಕ್ ಒಳಗಡೆ ಹೋಗೋ ಅವಕಾಶ ಸಿಕ್ತು. ಇಲ್ಲಾಂದಿದ್ರೆ ನಾನು ಒಬ್ಬಳೇ ಕ್ಯೂವಲ್ಲಿ ನಿಲ್ಲಬೇಕಿತ್ತು, ಎಲ್ಲ ಕಡೆ ಹುಡುಕಿ ಹೇಗೆ ಹೋಗೋದು ಅಂತೆಲ್ಲ ತಿಳ್ಕೊತಿದ್ದೆ. ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತ. ಬಟ್ ಸ್ಟಿಲ್ ಈ ಥರ ಈಸಿಯಾಗಿ ಆದಾಗ ಇನ್ನೂ ಖುಷಿ ಆಗುತ್ತಲ್ಲ. ಸೊ ಈ ಫ್ಯಾಮಿಲಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಸೊ ಇವ್ರ ಜೊತೆ ನಾನು ಹೆಜ್ಜೆ ನಮಸ್ಕಾರ ಹಾಕಿದೆ. ಇಲ್ಲಿ ಹೆಜ್ಜೆ ನಮಸ್ಕಾರ ಹೇಗೆ ಹಾಕಬೇಕು ಅಂದರೆ, ಹೆಜ್ಜೆಗೂ ಕೂಡ ನಾನು ನಮಸ್ಕಾರ ಹಾಕಬೇಕು. ಫುಲ್ ದೇವಸ್ಥಾನ ಸುತ್ತ ತುಂಬಾ ಕಾಲು ನೋವು ಬರುತ್ತೆ ಗೈಸ್. ಆ್ಯಕ್ಚುಲಿ ಒನ್ಸ್ ನಾವು ಮಾಡಿದಾದಮೇಲೆ ನನಗೆ ಸುಮಾರು ದಿನ ಕಾಲು ನೋವಿತ್ತು. ಆ್ಯಕ್ಚುಲಿ ನಾನು ಏನಕ್ಕೆ ಅಂತ ಅಂದರೆ, ನನಗೆ ಇಲ್ಲಿಗೆ ಬಂದಿದ್ದು ಕೂಡ ಈಸಿಯಾಗೋಯ್ತು. ದರ್ಶನ ಆಗಿರ್ಬೋದು ಎಲ್ಲವೂ ಈಸಿಯಾಗಾಯ್ತಲ್ಲ. ಒಂದು ಥ್ಯಾಂಕ್ಫುಲ್ ಆಗಿ ದೇವ್ರಿಗೆ ನಾನು ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಮತ್ತೆ ಯಾವಾಗ ಬರ್ತೀನೋ ಅನ್ನೋ ಥರ. ಪ್ರದಕ್ಷಿಣೆ ಎಲ್ಲ ಹಾಕಿದಾದ್ಮೇಲೆ ಅನ್ನಪ್ರಸಾದನ ನಾವು ತಗೊಳಕ್ಕೋಸ್ಕರ ನಾವು ಊಟದ ಹಾಲ್ಗೆ ಹೋಗಿದ್ದು. ಇವ್ರ ಜೊತೆನೇ ಊಟ ಮಾಡಿದ್ದು ನಾನು. ಇವ್ರ ಜೊತೆ ಮತ್ತೆ ಬೇರೆ ಪ್ಲೇಸಸ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ತುಂಬ ಸಲ ಈ ಪ್ಲೇಸಸ್ ಎಲ್ಲ ನೋಡಿದ್ದೇನೆ ಅಂದ್ಬಿಟ್ಟು ಅವರು ಹೊರಟರು. ಸೊ ನಾನು ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ, ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ, ನಾನೆಲ್ಲ ಪ್ಲೇಸ್ ನೋಡಬೇಕಿತ್ತು. ಹಾಗಾಗಿ ಮತ್ತೆ ಸೀಟ್ ಆಟೋದಲ್ಲಿ 150 rupees ಕೊಟ್ಟರೆ ನಾವೆಲ್ಲ ಪ್ಲೇಸಸ್ ನೋಡಿ. ಫಸ್ಟು ಅಭಯಾಂಜನೇಯ ಟೆಂಪಲ್, ಅಲ್ಲಿಂದ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ಹೊರಟಿದ್ದು ಏಕಶಿಲಾ ವೃಂದಾವನ ಮತ್ತು ಬಿಚ್ಚಾಲಯ ಅಮ್ಮನವರ ಟೆಂಪಲ್ ಆ ಸೈಡು. ಆನ್ ದ ವೇ ಹೋಗ್ತಾ ಈ ತುಂಗಾ ನದಿ ಹತ್ರನೇ ಈ ಬ್ರಿಡ್ಜ್ ಸಿಗುತ್ತೆ. ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡ್ರ್ ಸೈಡೇನೆ ನಾವು ಇದನ್ನು ನೋಡ್ಬೋದು. ಆ್ಯಕ್ಚುಲಿ ಇದನ್ನು ನಾನು ರೀಲ್ಸಲ್ಲೂ ಕೂಡ ನೋಡಿದ್ದೆ. ಇದು ಸ್ವಲ್ಪ ಫೇಮಸ್ ಅಂತ ಹೇಳ್ತಾರೆ ಈ ಬ್ರಿಡ್ಜು. ಲೈಕ್ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಈ ಬ್ರಿಡ್ಜ್ ನಡುವೆ ಒಂದು ಖುಷಿನೇ ಬೇರೆ. ಈ ಬ್ರಿಡ್ಜ್ನ ನೋಡಿಕೊಂಡು, ನದಿ ನೋಡಿಕೊಂಡು, ಸೀಟ್ ಆಟೋದಲ್ಲಿ ಅದರಲ್ಲೂ ಫ್ರಂಟ್ ಕೂತ್ಕೊಂಡು ನೋಡ್ತಾ ಇದ್ದಾಗ, ಬಿಕಾಸ್ ಒಬ್ಬರೇ ಇರ್ತೀವಲ್ಲ, ಎಲ್ಲನೂ ಗಮನಿಸ್ತೀವಲ್ವ, ಖುಷಿನೇ ಬೇರೆ. ಎಂಜಾಯ್ ಅ ಫೀಲ್. ಸೊ ಇಟ್ ವಾಸ್ ಲೈಕ್ ಗುಡ್. ನೀವು ಕೂಡ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗ್ತಾ ಇರಬೇಕಾದ್ರೆ ನನಗೆ ಅನಿಸಿದ್ದು, ಇಲ್ಲಿ ರೋಡ್ಗಳು ಎಷ್ಟು ಇನ್ನೂ ಇಂಪ್ರೂವ್ ಆಗಬೇಕು ಅಂದರೆ, ಆ್ಯಂಡ್ ಇಲ್ಲಿ ಪಾವರ್ಟಿನೂ ಕೂಡ ಅಷ್ಟೇ ತುಂಬಾ ಬಡಸ್ತನ ಇದೆ. ಇಲ್ಲಿ ಅವ್ರಿಗೆ ನಮ್ಮಷ್ಟು ವ್ಯವಸ್ಥೆ ಸಿಗಬೇಕು ಅಂದರೆ ಇನ್ನೂ ಎಷ್ಟು ವರ್ಷ ಬೇಕು. ಇಲ್ಲಿ ಎಷ್ಟು ವೆಹಿಕಲ್ ಓಡಾಡುತ್ತೆ. ಹಾಗಿದ್ದಾಗ ಅವ್ರು ಎಷ್ಟು ಚೆನ್ನಾಗಿ ಮಾಡಬೇಕು ರೋಡ್ನ. ಬಟ್ ಸ್ಟಿಲ್ ರೋಡ್ ಇಂಪ್ರೂವ್ ಆಗಿಲ್ಲ. ಇದೆಲ್ಲ ನೋಡಿದಾಗ ನನಗೆ ತುಂಬಾ ಬೇಜಾರು ಅನಿಸ್ತು.
ಅದಾದಮೇಲೆ ಏಕಶಿಲ ವೃಂದಾವನ ಅಂತ ಏನು ಹೇಳಿದೆ, ಇದು ತುಂಗಾ ನದಿ ತೀರದಲ್ಲೇ ಬರುತ್ತೆ. ಸೊ ಇಲ್ಲಿ ಎಲ್ಲನೂ ನೋಡಿಕೊಂಡು ಗಮನಿಸಿ ಆ್ಯಂಡ್ ಇದ್ರ ಹಿನ್ನೆಲೆಯನ್ನು ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಇದ್ರ ಜೊತೆಗೆ ಇಂಟ್ರಪ್ಟ್ ಮಾಡ್ತಾ ನಾನು ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ. ನೀವು ತುಂಬ ಜನ ಈ ಥರ ಟ್ರಿಪ್ ಮಾಡಬೇಕು, ಅದರಲ್ಲೂ ಸೋಲೋ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನೋಡಿ ಗೈಸ್, ಟೈಮ್ ಅಂತೂ ವೇಸ್ಟ್ ಮಾಡಬಾರ್ದು. ಅದೇ ನಾನು ಕಲ್ತ್ಕೊಂಡಿದ್ದು. ಜಾಬ್ ಎಲ್ಲ ಆಯಿತು, ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಬರೀ ವರ್ಕ್ ಮಾಡೋ ರೂಮಲ್ಲಿ ಇರೋ ಅದೇ ಆಗಿದೆ ಹೊರತು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದೇ ಆಗಲಿಲ್ಲ. ಫುಲ್ ಒಂಥರ ಮಂಕ್ ಅಂತಲೇ ಹೇಳ್ಬೋದು. ಸೊ ಈಗಿದ್ದಾಗ ನಾನು ಇಲ್ಲ, ಎಕ್ಸ್ಪ್ಲೋರ್ ಮಾಡಬೇಕು, ಕಲಿಬೇಕು. ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿದಾಗೆಲ್ಲ ಟ್ರಿಪ್ ಕ್ಯಾನ್ಸಲ್ ಆಗಿದ್ದು. ಸೊ ಏನು ಅನ್ಸುತ್ತೆ, ಎಲ್ಲರೂ ಹೋಗ್ತಾ ಇರೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಎಷ್ಟೊಂದು ಜನ ಅನ್ಕೋಬೋದು, ಇವಳು ಒಬ್ಬಳೇ ಎಲ್ಲ ಯಾವ ಥರ ಸುತ್ತಿದೆ, ಇವಳಿಗೆ ಏನಾಗಿದೆ ಏನು ಅಂತ. ಯಾರು ಏನೇ ಅಂದ್ಕೊಂಡ್ರು ನನಗೇನು ಬಾದರು ಮಾಡಲ್ಲ. ಬಿಕಾಸ್ ನನಗೆ ನನ್ನ ಹ್ಯಾಪಿನೆಸ್ ನನಗೆ ತುಂಬ ಇಂಪಾರ್ಟೆಂಟ್. ನನಗೆ ಖುಷಿಯಾಗಿರಬೇಕು ಅಂದರೆ ನಾನೇ ಕಾರಣಕರ್ತಲಾಗಬೇಕಲ್ಲ. ಸೊ ಹಾಗೆ ಇದು ಬಂದು ಅಪರ್ಣಾಚಾರ್ಯ ಅವರ ಮನೆ. ಅಪರ್ಣಾಚಾರ್ಯ ಅವರು ಬಂದು ರಾಯರ ಭಕ್ತರಾಗಿರ್ತಾರೆ. ವಯಸ್ಸಲ್ಲಿ ಅವ್ರಿಗಿಂತ ದೊಡ್ಡವರಾಗಿದ್ದರೂ ಕೂಡ ಇವರು ರಾಯರ ಫಾಲೋವರ್ ಆಗಿರ್ತಾರೆ ಅಂತ ನನಗೆ ಗೊತ್ತಾಗಿದ್ದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಟೆಂಪಲ್. ಇಲ್ಲಿಂದ ಅಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲಲ್ಲಿ ಎಲ್ಲನೂ ದರ್ಶನ ಮಾಡ್ಕೊಂಡಿದ್ದು ನಾವು ವಾಪಸ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಆಗೋಗಿತ್ತು. ಈವ್ನಿಂಗ್ ಆ್ಯಕ್ಚುಲಿ ನಾನು ಬೇಗ ಹೋಗಿ ಚೆಕ್ಔಟ್ ಆಗಿ ನನ್ನ ಡ್ರೆಸ್ ಲಗೇಜ್ ಎಲ್ಲ ಏನಿದೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು 8:45 ಇದ್ದಿದ್ದು ನನಗೆ ಟ್ರೈನು ಡಿಲೇ ಆಗಿ 11:30 ಏನೋ ಬಂತು. ಸೊ ಅಲ್ಲಿ ನಂದು ಏನು ನಾನು ಟ್ರೈನ್ ಬುಕ್ ಮಾಡಿದ್ದೆ ಅದು ವೆಯ್ಟಿಂಗಲ್ಲಿದ್ದು ಕ್ಯಾನ್ಸಲ್ ಆಗೋಗಿತ್ತು. ಸೊ ಈ ಥರ ಆದಾಗ ನಮಗೆ ರೀಫಂಡ್ ಆಗುತ್ತೆ ಅಮೌಂಟು. ಸೊ ಬೇರೆ ಸೀಟ್ನ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ವೆಯ್ಟಿಂಗ್ ಏರಿಯಾದಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ತುಂಬ ಜನ ವೆಯ್ಟ್ ಮಾಡ್ತಿದ್ರು 11:30 ಆಗಿರೋದಕ್ಕೆ. ಈ ಥರ ಕೆಲವೊಂದ್ಸಲ ಡಿಲೇ ಆಗೋದು ಕಾಮನ್. ಉದ್ಯಾನ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಮಾರ್ನಿಂಗ್ ಬೇಗನೆ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದು ನಾವು. 7 o'clockಗೆಲ್ಲ ನಾನು ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿದ್ದೆ. ಮತ್ತು ಎಲ್ಲೆಲ್ಲ ನಾನು ಮೆಟ್ರೋ ಚೇಂಜ್ ಮಾಡಿ ನನ್ನ ಪಿ ಜಿಗೆ ನಾನು ಹೋಗೋಷ್ಟರಲ್ಲಿ ನಿಯರ್ಲಿ 8 o'clock ಆಗೋಗಿತ್ತು. ಒಂಥರ ಆರಾಮ್ ಅನಿಸ್ತಿದೆ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ. ಇಟ್ ವಾಸ್ ಗುಡ್ ಅಂತಲೇ ಹೇಳ್ಬೋದು. ನೀವು ಇನ್ನೂ ಯಾರೆಲ್ಲ ಹೊರಟಿಲ್ಲ ಸೋಲೋ ಟ್ರಿಪ್ಗೆ, ಹೋಗಬೇಕು ಅನಿಸಿದ್ರೆ ಹೋಗಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಗೈಸ್. ಬಾಯ್.